ನಮಸ್ತೆ. ನಾನಿವತ್ತು ಮಾರ್ಕೆಟಿಗೆ ಹೋಗಿದ್ದೆ. ಸ್ವಲ್ಪ ಹೂವುಗಳು ಹಾಕ್ಕೊಂಬರೋಣ ಅಂದ್ಬಿಟ್ಟು ಹೂವು ತರೋಣ ಅಂತ ಮಾರ್ಕೆಟಿಗೆ ಹೋಗಿ ಹಂಗೆ ಬರ್ತಾ ಮಂಡಿಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಕಾಳುಗಳು ತರಬೇಕಾಯ್ತು. ಅದಕ್ಕೆ ಮಂಡಿಪೇಟೆಗೆ ಬಂದೆ. ಅಲ್ಲೇ ಟೈಮ್ ಆಗೋಯ್ತು. ಮಾರ್ಕೆಟಲ್ಲೇ ಟೈಮ್ ಆಗಿತ್ತು. ಆಮೇಲೆ ಮಂಡಿಪೇಟೆಗೆ ಬಂದಾಗಲೂ ಟೈಮ್ ಆಗಿತ್ತು. ಹಾಗಾಗಿ ಬರ್ತಾಯಿದ್ದೆ ನಡ್ಕೊಂಡು. ಮಂಡಿಪೇಟೆಗೆ ಹೋಗೋ ರೋಡ್ ಇದು. ಇಲ್ಲ ನಡ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಇದು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಆ ರೋಡ್ ಇದು. ನಡ್ಕೊಂಡು ಬರ್ತಾಯಿದ್ದೆ. ಮಳೆ ಜೋರಾಗೋಯ್ತು. ಅದಕ್ಕೆ ಅಂಗಡಿ ಹತ್ರ ನಿಂತಿದ್ದೀನಿ. ಪಾಪ ಈ ಅಂಗಡಿ ಹತ್ರ ನಿಂತ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಮಳೆ ಸೋರ್ತಾಯಿದೆ. ಟಾರ್ಪಲ್ ಅಡೆಗೆಲ್ಲ ನೀರು ಬರ್ತೈತೆ. ನಾನು ಹಂಗೆ ಹೂವು ಇಕ್ಕೊಂಡು ಕಾಳುಗಳು ಇಕ್ಕೊಂಡು ಇಲ್ಲೇ ನಿಂತಿದ್ದೀನಿ. ಆಟೋಗಳು ಯಾವೂ ಸಿಗ್ತಾಯಿಲ್ಲ ಮತ್ತು ನಿಲ್ಲಿಸ್ತಾ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಸುಮಾರಾಗಿ ಬರ್ತೈತೆ ಅಂದ್ಕೊಂಡೆ. ಹಂಗೂ ಜೋರೇ ಆಗೋಯ್ತು. ನೋಡಿ, ಇದು ಎಷ್ಟು ಮೋಡ ಕಾಣಿಸ್ತೈತಿ. ಯಪ್ಪ, ನನಗಂತೂ ಇವತ್ತು ಭಯ ಆಗ್ತೈತಿ. ಯಾಕಂದರೆ ಮನೆ ತಕ್ಕ ಹೋಗ್ತೀನೋ ಹೆಂಗಂತ ಭಯ ಆಗ್ತೈತೆ ನನಗೆ. ಇಷ್ಟು ಮೋಡ ನಾನು ಮಳೆಗೆ ಸಿಗಾಕೊಂಬಿಟ್ಟಿದ್ದೀನಿ ಇವತ್ತು. ತುಮಕೂರಲ್ಲಿ ಸಖತ್ತು ಮಳೆ ಇವತ್ತು. ಅದು ಎಲ್ಲಿತ್ತೋ ಮಳೆ ಇವತ್ತು. ಅಷ್ಟು ಮಳೆ ಹುಯ್ತೈತೆ ತುಮಕೂರಲ್ಲಿ. ರೋಡಲ್ಲೆಲ್ಲ ನೀರು ಹರಿತೈತೆ. ಅಲ್ಲಿ ನೋಡಿ, ಅಲ್ಲಿ ದೋಣು ಪೈಪ್ ಇಟ್ಟಿರ್ತಾರಲ್ಲ, ಪೈಪಲ್ಲಿ ಎಷ್ಟು ದಪ್ಪ ನೀರು ಸುರಿತೈತೆ ಅಂದ್ರಲ್ಲ ಅಂಗಡಿಗಳ ಹತ್ರ, ಅಷ್ಟು ನೀರು ಹೋಗ್ತೈತೆ. ಅಷ್ಟು ಒಂದು ಮಳೆ ಇವತ್ತು. ನಾನು ಮಳೆ ಬರ್ತೈತೆ ಅಂತ ಗೊತ್ತಿಲ್ಲ ನನಗೆ. ಲೇಟ್ ಆಗೋಯ್ತು. ಮತ್ತು ಹಂಗಾಗಿ ನಡ್ಕೊಂಬರುವಾಗ ಲೇಟ್ ಆಗೋಯ್ತು. ಮಂಡಿಪೇಟೆಯಿಂದ ಬಸ್ ಸ್ಟ್ಯಾಂಡಿಗೆ ನಡಿಬೇಕಲ್ವ, ಲೇಟ್ ಆಗೋಯ್ತು. ನೋಡಬೇಕು, ಯಾವಾದರೂ ಆಟೋ ಸಿಕ್ಕಿದ್ರೆ ಬಸ್ ಸ್ಟ್ಯಾಂಡಿಗೆ ಬಿಡ್ಸ್ಕೊತೀನಿ. ಇಲ್ಲಾಂದ್ರೆ ಇಲ್ಲೇ ನಿಂತ್ಕೊಳಕ್ಕಾಗಲ್ಲ. ಅವರು ಆಮೇಲೆ ಅಂಗಡಿ ಕ್ಲೋಸ್ ಮಾಡ್ತಾವ್ರೆ. ಹಿಂಗೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳಕ್ಕೆ ಅಂದರೆ ಸ್ವಲ್ಪ ನನಗೆ ಭಯ. ಅದಕ್ಕೆ ನಾನು ಜಾಸ್ತಿ ಹೊತ್ತು ಹಿಂಗೆ ಮಂಡಿಪೇಟೆಯಲ್ಲೆಲ್ಲ ನಿಂತ್ಕೊಳ್ಳಲ್ಲ ನಾನು. ಅದಕ್ಕೆ ಹೋಗೋಣ ಅಂತ ಆಟೋ ನೋಡ್ತಾಯಿದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.